ಇನ್ನು ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಗುರುಗೋಚಾರದ ಫಲ 2025ರಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನೋಡಿ, ತುಲಾರಾಶಿಯವರಿಗೆ ಅಷ್ಟಮ ಗುರುವಿನಿಂದ ಮುಕ್ತಿ, ಭಾಗ್ಯ ಗುರುವಿನ ಶುಭ ಪ್ರಭಾವ, ಜೊತೆಗೆ ಗಮನಿಸಿ ಗುರುವಿನ ಅನುಗ್ರಹ ಮಾತ್ರ ಬರ್ತಾ ಇರೋದ್ರಲ್ಲದೆ ಗುರುವಿನ ದೃಷ್ಟಿಯೂ ಸಹ ನಿಮ್ಮ ರಾಶಿಗೆ ಬರ್ತಾ ಇರುವಂಥ, ಅಂದರೆ ನಿಮಗೊಂಥರ ಡಬಲ್ ಧಮಾಕ ಅನ್ನೋದಕ್ಕಿಂತ ಅಂದರೆ ಒಂದು ರೀತಿ ನಿಮಗೆ ಡಬಲ್ ಧಮಾಕ, ಗುರು ದೃಷ್ಟಿಯ ಫಲ, ಗುರು ಸ್ಥಾನ ಫಲ, ಅದರ ಜೊತೆಗೆ ಶನಿಯ ಇನ್ನೊಂದು ಹೆಜ್ಜೆಯ ಶುಭ ಫಲ, ತ್ರಿಬಲ್ ಧಮಾಕ ಅಂತ ಅನ್ಬೋದು. ಅಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಬಹುಶಃ ವೃಷಭ ರಾಶಿಯವರನ್ನು ಬಿಟ್ಟರೆ ಇನ್ನಷ್ಟು ಅವರಷ್ಟೇ ಹೆಚ್ಚಿನ ಶುಭ ಫಲಗಳನ್ನು ಇನ್ಯಾರಾದರೂ ಅನುಭವಿಸ್ತಾರೆ ಅಂದರೆ ಅದು ನಮ್ಮ ತುಲಾರಾಶಿಯವರಾಗಿರ್ತಾರೆ. ಇಷ್ಟು ಸುಮಾರು ನಿಮಗೆ ಒಂದು 4ರಿಂದ 5 ವರ್ಷಗಳಾಗೋಯ್ತು, ಹತ್ತತ್ರ 6ನೇ ವರ್ಷ ಇದು. ವೃಷಭ ರಾಶಿಯವರಿಗೆ 5ನೇ ವರ್ಷ, ನಿಮಗೆ 6ನೇ ವರ್ಷ ಆಗೋಯ್ತು. ಅಯ್ಯೋ ಬೇಡ ನಿಮ್ಮ ಸಂಕಷ್ಟ. ಆತ್ಮೀಯರಿಂದ ನೋವು, ನಂಬಿದವರಿಂದ ದ್ರೋಹ, ಪಾಲುದಾರಿಕ ವ್ಯವಹಾರಗಳಲ್ಲಿ ನಷ್ಟ, ನೀವೇ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂಡಿಸಿದಂತಹ ವ್ಯಕ್ತಿಯಿಂದನೇ ಕಾಲಲ್ಲಿ ಒದ್ದಿಸ್ಕೋತೀರ, ಪ್ರೀತಿಯಲ್ಲಿ ಮೋಸ, ಆತ್ಮೀಯರಿಂದ ವಂಚನೆ, ನಂಬಿ ದುಡ್ಡು ಕೊಟ್ಟಿದ್ದರೆ ನಿಮ್ಮ ಹಣೆಗೆ ಉಂಡೆ ನಾಮ ತಿಕ್ಕು ಹೋದಂಥವ್ರೆ, ನಿಮ್ಮ ಯಾವ ಕೈನಲ್ಲಿ ಊಟವನ್ನು ಬಡಿಸಿ ಅವರಿಗೆ ತಿನ್ನಿಸಿ ಉಣಿಸಿ ಚೆನ್ನಾಗಿ ಇಟ್ಕೊಂಡಿರ್ತೀರೋ ಅವರೇ ಬಂದು ನಿಮಗೆ ಅವಮಾನ ಮಾಡಿ ಹೋಗೋದು. 1-2 ನಿಮ್ಮ ತೊಂದರೆಗಳು, ತಾಪತ್ರಯಗಳು. ಆದರೆ ಅದೆಲ್ಲದಕ್ಕೂ ಪ್ರಕೃತಿಯೇ ಒಂದು ಹಂತ ಕಲ್ಪ ವಿರಾಮ ಕೊಡ್ತಾ ಇದೆ. ಅದನ್ನು ಹೇಳ್ತಾರಲ್ಲ, ಕದನ ವಿರಾಮ ಘೋಷಣೆ. ಯುದ್ಧಗಳಾಗಬೇಕಾದ್ರೆ ಒಂದು ಸ್ವಲ್ಪ ನೀನು ರೆಸ್ಟ್ ಮಾಡು, ನಾನು ರೆಸ್ಟ್ ಮಾಡ್ತೀನಿ ಅಂತ ವಿರಾಮವನ್ನು ಘೋಷಣೆ ಮಾಡ್ಕೊಳ್ತಾರಲ್ಲ, ಹಾಗೆ. ಯಾಕೆ ಅಲ್ಪ ವಿರಾಮ ಅಂತ ಹೇಳ್ತೀವಿ ಅಂತಂದರೆ, ಜೀವನ ಅನ್ನೋದು ಹಾಗೆ ಅಲ್ವಾ, ಮುಂದುವರ್ಕೊಂಡು ಹೋಗ್ತಾನೆ ಇರಬೇಕು, ಹೋಗ್ತಾನೆ ಇರುತ್ತೆ, ನಿಂತ ನೀರಾಗಿರಬಾರ್ದು. ನದಿ ನೀರು ಹರಿಯುತ್ತೆ, ಹಾಗಾಗಿ ಸಿಹಿಯಾಗಿರುತ್ತೆ. ಕೆರೆ ನೀರು ನಿಂತಿರುತ್ತೆ, ಹಾಗಾಗಿ ಕೊಳಚೆ ಬೀಳುತ್ತೆ. ಸಮುದ್ರದ ನೀರು ಸಹ ನಿಂತಿರುತ್ತೆ, ಅದಕ್ಕೆ ಉಪ್ಪಾಗಿರುತ್ತೆ. ಹುಷಾರ್, ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನುವಂಥದ್ದು ನಮ್ಮ ಜೀವನಕ್ಕೆ ಬಿಟ್ಟಂಥದ್ದು. ಇಲ್ಲಿ ನೋಡಿ, 9ನೇ ಮನೆಗೆ ಬಂದು ಸಂಪೂರ್ಣವಾದ ಗುರುಬಲವನ್ನು ನೀವು ಅನುಭವಿಸ್ತಾ ಇದ್ದೀರಿ. ನಿಮಗೆ ಬದುಕಿನಲ್ಲಿ ಭಾಗ್ಯೋದಯದ ಸುಸಂದರ್ಭ. ನಿಮ್ಮ ರಾಶಿ ಮೇಲೂ ದೃಷ್ಟಿ ಬರ್ತಾ ಇರೋದ್ರಿಂದ ಹಲವು ವಿಧದ ದೈಹಿಕ ಕಾಯಿಲೆಗಳಿಂದ ವಿಮುಕ್ತರಾಗ್ತೀರಿ. ಇನ್ನು ತೃತೀಯ ಸ್ಥಾನದ ಮೇಲೂ ಪಂಚಮ ಸ್ಥಾನದ ಮೇಲೂ ಸಹ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ತುಂಬ ವರ್ಷಗಳಿಂದ ಮಕ್ಕಳಾಗದೆ ಒದ್ದಾಡ್ತಾ ಇದ್ದಂತಹ ದಂಪತಿಗಳಿಗೆ ಸಂತಾನದ ಸೌಖ್ಯ, ಅಥವಾ ನಿಮ್ಮ ಮಕ್ಕಳ ಆರೋಗ್ಯ ವಿಚಾರಗಳಲ್ಲಿ ಏನಾದರೂ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಅದೂ ಸಹ ನಿವಾರಣೆಯಾಗಿ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳಬಹುದಾದಂತಹ ಮಗು ನಿಮಗೆ ಇರತಕ್ಕಂಥದ್ದು ಆಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಪ್ರಯತ್ನ ಪಟ್ಟು 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 ಸೋತು 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 ಸುಣ್ಣವಾಗಿದ್ದಂತಹವರಿಗೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗ್ತಕ್ಕಂತಹದ್ದು ಆಗುತ್ತೆ. ಎಷ್ಟು ಯಶಸ್ಸು ಅಂದರೆ ಹಿಂದೆ ನೀವು ನೋಡಿರಲ್ಲ, ಮುಂದೆ ನೋಡೋಕ್ಕೆ ಸಾಧ್ಯ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಗುರು ಶನಿಯ ಆಶೀರ್ವಾದ ನಿಮ್ಗೆ ಆ ರೀತಿಯಾಗಿದೆ. ಜನ್ಮಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಜನ್ಮಜಾತಕದ ಪ್ರಭಾವವೂ ಸಹ ನಿಮಗೆ ಶುಭವಾಗಿ ಇದ್ದರೆ ಏನು ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಭಗವಂತನ ಮೇಲೆ ಭಾರ ಹಾಕಿ ಜೀವನ ಮುಂದುವರಿಸ್ಕೊಂಡು ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲ ಸಹ ಅಪಾರವಾದಂತಹ ಒಂದು ಇದಾಗೋದು. ಇನ್ನು ಮದುವೆ ಆಗ್ತಾ ಇಲ್ಲ, ಮದುವೆ ನಡೆದು ಹೋಗುತ್ತೆ, ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಎಲ್ಲ ಸಹ ನಿಮ್ಮ ಅಂದ್ಕೊಂಡಿರೋ ರೀತಿಯಲ್ಲೇ ನಿಮಗೆ ಅನುಕೂಲ ಆಗುವಂತಹದ್ದು ಆಗುತ್ತೆ. ಅದರಲ್ಲೂ ಆರೋಗ್ಯದ ಭಾಗ್ಯ ಸಿಗುವಂತಹದ್ದು ನಿಮಗೆ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಗುರುವಿನ ಅನುಗ್ರಹ ಬೇರೆ ಬರ್ತಾ ಇರುವುದರಿಂದಾಗಿ ಪ್ರೇಮ ವಿವಾಹಕ್ಕೆ, ಪ್ರೇಮಿಗಳಿಗೆ ಬಹಳ ಶುಭವಾದ ವಾತಾವರಣ. ಒಟ್ಟಿಗೆ ನಿಮ್ಮ ಸಂಗಾತಿಯೊಟ್ಟಿಗೆ ಸುಸಂದರ್ಭಗಳನ್ನು ಕಳೀತೀರಿ. ಸುಮಧುರವಾದಂತಹ ಬಾಂಧವ್ಯ ನಿಮ್ಮ ಸಂಗಾತಿಯೊಟ್ಟಿಗೆ ಬರ್ತಕ್ಕಂಥದ್ದು. ಸಾಂಸಾರಿಕ ಕಲಹಗಳಿಂದ ದೂರ ಆಗ್ತೀರಿ. ಅತ್ಯುತ್ತಮವಾದಂತಹ ಬಂಧ ಮತ್ತು ಬಾಂಧವ್ಯ ನಿಮ್ಮ ಜೀವನಗಳಲ್ಲಿ ಬರ್ತಕ್ಕಂತಹದ್ದು ಆಗತ್ತೆ. ಒಟ್ಟಾರೆಯಾಗಿ ಈ ಒಂದು ಗುರುವಿನ ಸ್ಥಾನ ಸಂಚಾರ ನಿಮ್ಮ ಬದುಕಿನಲ್ಲೇ ಒಂದು ಮಹಾಯೋಗವನ್ನು ತಂದುಕೊಡುತ್ತೆ. ಒಂದು ಹಂತಕ್ಕೆ ನಿಮ್ಮೆಲ್ಲರ ಜೀವನದಲ್ಲಿದ್ದಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂತಹದ್ದು ಆಗತ್ತೆ. ಆರ್ಥಿಕ ಜೀವನದ ಮೇಲೆ ಇದ್ದಂತಹ ಅನೇಕ
ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂತಹದ್ದು, ಹಳೆಯ ಹೂಡಿಕೆಗಳಿಂದ ನೀವು ಲಾಭವನ್ನು ಮಾಡಿಕೊಳ್ಳುವಂಥದ್ದು, ತುಂಬ ದಿವಸಗಳಿಂದ ವರ್ಷಗಳಿಂದ ಕನಸನ್ನು ಕಟ್ಕೊಂಡಿರ್ತೀರಿ ನೀವು. ಬಿಸ್ನೆಸ್ ಏನೋ ಮಾಡಬೇಕು, ಒಂದು ಒಳ್ಳೆ ವ್ಯವಹಾರವನ್ನು ಮಾಡಬೇಕು, ವ್ಯಾಪಾರ ಮಾಡಬೇಕು, ಆ ರೀತಿಯಾಗಿ ಯೋಜನೆ ಮಾಡಿಟ್ಕೊಂಡಿದ್ದವರು ಈ ಸಲ ನೀವು ಕೈ ಹಾಕಿ ಒಳ್ಳೆ ಅನುಕೂಲತೆಗಳನ್ನು ಸೃಷ್ಟಿ ಮಾಡ್ಕೋಬಹುದು. ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದಕ್ಕಾಗಲಿ, ಅಥವಾ ಫುಡ್ ಡಿಸ್ಟ್ರಿಬ್ಯೂಷನ್ಗಳ ಬಿಸ್ನೆಸ್ ಮಾಡೋದಕ್ಕಾಗಲಿ, ಹೋಟೆಲನ್ನು ಓಪನ್ ಮಾಡ್ಕೊಳ್ಳೋದಕ್ಕಾಗಲಿ, ಟ್ಯುಟೋರಿಯಲ್ಸ್ಗಳನ್ನು ಓಪನ್ ಮಾಡೋದಕ್ಕಾಗಲಿ, ಅಥವಾ ಬೋಟಿಕ್ಗಳನ್ನು ಓಪನ್ ಮಾಡೋದು, ಈ ರೀತಿಯಾಗಿ ಹಲವು ವಿಧದ ಹಲವು ವಿಧದ ಕೆಲಸಗಳನ್ನು ಶುರು ಮಾಡ್ಕೊಳ್ಳೋಕ್ಕೂ ಸಹ ಇದು ಅತ್ಯಂತ ಶುಭದ ಸಂದರ್ಭ. ದೇವರು ನಿಮ್ಮ ಮೇಲೆ ಅದೇನೋ ನಿಮ್ಮ ಕಣ್ಣೀರಿಗೆ ಕರಗಿದ್ದಾನೆ ಅಂತ ಅನಿಸುತ್ತೆ. ಇಂತಹ ಒಳ್ಳೆಯ ಯೋಗವನ್ನು 2025ರಲ್ಲಿ ನಿಮಗೆ ಭಗವಂತ ಅನುಗ್ರಹ ಮಾಡಿರ್ತಕ್ಕಂಥದ್ದು. ಇನ್ನಷ್ಟು ಹೆಚ್ಚಿಗೆ ಅನುಗ್ರಹ ನಿಮಗೆ ಉಂಟಾಗಲಿ, ನಿಮ್ಮೆಲ್ಲರ ಬದುಕಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ತುಲಾರಾಶಿಯವರಿಗೆ ಇನ್ನಷ್ಟು ಒಳ್ಳೆಯದಾಗಬೇಕು ಅಂದರೆ ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳಿ. ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಗುರು 6ರಲ್ಲೋ 8ರಲ್ಲೋ 12ರಲ್ಲೋ ಈ ರೀತಿಯಾದ ದುಸ್ಥಾನಗಳಲ್ಲಿ ಸ್ಥಿತನಾಗಿದ್ದರೆ ನೀವು ಸಹ ಪೂಜೆ ಮಾಡಿಸಿ ಗುರು ರಕ್ಷೆಯನ್ನು ಕೈ ಕಟ್ಕೊಳ್ಳಿ. ಅಕ್ಷತೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ. ಅದಕ್ಕಿರುವಂತಹ ಸಂಕಲ್ಪ ಪೂಜೆಗಿರುವಂತಹ ಶುಲ್ಕ ಕೇವಲ 333 ರೂಪಾಯಿಗಳು ಒಬ್ಬರಿಗೆ. ಎಲ್ರಿಗೂ ಸಹ ಅನುಕೂಲವಾಗಲಿ ಅಂತ ಹೇಳಿ ಇಷ್ಟು ಸಣ್ಣ ಮೊತ್ತದ ಅಮೌಂಟನ್ನು ಫಿಕ್ಸ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು. ಗೋಚಾರದಲ್ಲಿ ಗುರುಬಲವಿದೆ, ಜಾತಕದಲ್ಲಿ ಗುರುಬಲವಿದೆಯಾ ತಿಳ್ಕೊಂಡು ನೀವು ಮುಂದುವರ್ಕೊಂಡು ಹೋಗಿ. ಎಲ್ರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ.